ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಗೋಧಿ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪ್ರಮಾಣದಷ್ಟು ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಳೋದು ಆ ಥರ ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಚಪಾತಿನ ತುಂಬ ಸಾಫ್ಟಾಗಿ ಕಲಿಸ್ಕೊಂಡು ಬಿಲ್ಲೆ ಮಾಡ್ಕೊಂಡು ಇಟ್ಕೊಳ್ಳಿ. ಅಂದರೆ ಈ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡಾಗ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಚಪಾತಿ ಬರುತ್ತೆ. ಅದಾದಮೇಲೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡೋಣ. ಸೊ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬೀಟ್ರೂಟ್ ಪಲ್ಯನ ಇಲ್ಲಿ ನಾವು ಹೆಚ್ಚಿ ಕೂಡ ಮಾಡ್ಬೋದು, ತುರಿದು ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ತುರಿದು ಕೂಡ ಮಾಡ್ತಾಯಿದ್ದೀನಿ, ಏಕೆಂದರೆ ಈ ಒಂದು ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಈ ಒಂದು ಬೀಟ್ರೂಟಲ್ಲಿ. ಅದು ಕೂಡ ನಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಮತ್ತೆ ಆಗ್ತಾಳೆ ಅಲ್ವಾ, ಈ ಒಂದು ಬೀಟ್ರೂಟ್ನ ಕಂಪಲ್ಸರಿ ಎಲ್ಲರೂ ತಿನ್ನಬೇಕಾಗತ್ತೆ. ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋಯಿಶ್ ಆಗುತ್ತೆ. ಈ ಒಂದು ಬೀಟ್ರೂಟ್ ತಿನ್ನೋದ್ರಿಂದ ಸ್ಕಿನ್ನು ಫುಲ್ ಗ್ಲೋ ಆಗುತ್ತೆ. ಸೊ ಮತ್ತೆ ಆಗ್ತಾಡ ಈ ಒಂದು ಬೀಟ್ರೂಟ್ ಪಲ್ಯನ ಯಾವ ರೀತಿ ಬೇಕಿದ್ರೂ ಮಾಡ್ಕೊಂಡು ತಿನ್ನಬಹುದು. ಬಟ್ ಈ ರೀತಿ ಮಾಡಿದ್ರೆ ಫಟಾಫಟ ಆಗುತ್ತೆ. ತುಂಬ ಈಸಿ ರೆಸಿಪಿ ಕೂಡ ಬೇಗನೆ ಆಗುತ್ತೆ. ಸೊ ಈ ಒಂದು ಬೀಟ್ರೂಟ್ ರೆಸಿಪಿನ ಹೇಗೆ ಮಾಡೋದು ಪಲ್ಯ ಅಂತಂದರೆ ನೋಡೋಣ ಬನ್ನಿ. ಒಂದು ಪಾತ್ರೆ ತೊಗೊಳ್ಳಿ, ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹೆಚ್ಚಿರುವಂಥ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ತುರಿದು ಇಟ್ಕೊಂಡಿರುವಂಥ ಈ ಒಂದು ಬೀಟ್ರೂಟ್ ತುರಿನ ಸೈಡಲ್ಲಿ ಇಟ್ಕೊಂಡಿರ್ತೀರಲ್ಲ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಒಂದು ಬೀಟ್ರೂಟ್ ತುರಿನ ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ತುರಿದಿರೋವಂಥ ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಸಾಕು. ಈ ಒಂದು ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ. ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರುವಂಥ ಈ ಒಂದು ಬೀಟ್ರೂಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ಆಗ್ತದೆ, ನೀವು ಕೂಡ ಟ್ರೈ ಮಾಡಿ. ಖಂಡಿತ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆಚ್ಚಿ ಮಾಡೋದಕ್ಕಿಂತ ಇದು ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಒಟ್ಟೆ ಆಗುವಂಥ ರೆಸಿಪಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಓಕೆ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಮೂಲಕ ನನಗೆ ಅನಿಸಿಕೆ ತಿಳಿಸಿದ್ದಲ್ಲಿ ಖಂಡಿತ ಹೊಸ ರೆಸಿಪೀಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ ಫೈನ್. ಮತ್ತು ಇನ್ನು ಹೊಸ ರೆಸಿಪೀಸ್ನೊಂದಿಗೆ ನಾನು ಬರಬೇಕಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು, ನಾನು ಯಾವ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ. ಓಕೆ ಫೈನ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾ ಇರಿ. ಖಂಡಿತ ನಿಮ್ಮ ಲೈಕ್, ಸಪೋರ್ಟ್ ಎಲ್ಲನೂ ನನಗೆ ತುಂಬ ಅಗತ್ಯ ಆಗಿರುತ್ತೆ. ನನಗೆ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡಿ. ಎಲ್ಲರೂ ಈ ಒಂದು ರೆಸಿಪಿನ ಎಂಜಾಯ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಅಲ್ಟಿಮೇಟ್ ಕೂಡ ಆಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಮತ್ತೆ ಆಗ್ತದಲ್ವಾ, ಈ ಒಂದು ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ. Love you all. Bye bye. See you. Take care.